ಒಳ ಮೀಸಲಾತಿಯ ವಿಧೇಯಕವನ್ನು ರಾಜ್ಯಪಾಲರು ಕೂಡಲೇ ಹಾಕಬೇಕು ಹಾಗೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಜಾಗೃತಿ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. 2026 ಮಾರ್ಚ್ ತಿಂಗಳ ಬಜೆಟ್ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಚ್.ಎನ್. ಮಹಬೂಬ್ ದಾಸ್ ಆಯೋಗದ ಶಿಫಾರಸಿನಂತೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರುಕ್ಕಪ್ಪ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಸರ್ಕಾರಕ್ಕೆ ವಿಧೇಯಕ ತಿರಸ್ಕರಿಸಿದ ರಾಜ್ಯಪಾಲ ಅವರಿಗೆ ಒಳ ಮೀಸಲಾತಿ ತಿರಸ್ಕರಿಸಿದ ರಾಜ್ಯಪಾಲ ಅವರಿಗೆ ರಾಜೀನಾಮೆ ಕೊಡಲೇಬೇಕು ಬೇಕೇ ಬೇಕು. ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕಳೆದ 30 ವರ್ಷಗಳಿಂದ ಮಾದಿಗರ ಮೀಸಲಾತಿಯಾಗಿ ಹೋರಾಟ ಮಾಡುತ್ತಾ ಬಂದಿದ್ದು ಕೊನೆ ಹಂತದಲ್ಲಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ದಲಿತರ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಿದರು. ವರದಿ ಸಲ್ಲಿಸಿದ ಮ್ಯಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವರ್ಷ ನವೆಂಬರ್ನಲ್ಲಿ ಸುವರ್ಣಸೌಧದಲ್ಲಿ ತಮ್ಮ ಕ್ಯಾಬಿನೆಟ್ದಲ್ಲಿ ಈ ವರದಿಯನ್ನು ಮಂಡಿಸಿ ಅದಕ್ಕೆ ಸಚಿವ ಸಂಪುಟ ಒಪ್ಪಿಕೊಟ್ಟಿದ್ದರು. ಆ ಒಪ್ಪಿಕೊಟ್ಟಿದ್ದ ವಿಧೇಯಕವನ್ನು 2026ರಂದು ರಾಜ್ಯಪಾಲರಿಗೆ ಆ ವರದಿಯನ್ನು ಅಂಕಿತಕ್ಕಾಗಿ ಕಳಿಸಿದರು. ಆ ವಿಧೇಯಕದಲ್ಲಿ 12 ವಿಧೇಯಕಗಳಿದ್ದವು. 11 ವಿಧೇಯಕಗಳಿಗೆ ಅವರು ರಾಜ್ಯಪಾಲರು ಸೈನ್ ಮಾಡಿ ಈ ಮಾದಿಗರ ಮೀಸಲಾತಿ ಒಳ ಮೀಸಲಾತಿ ವಿಧೇಯಕವನ್ನು ತಡೆ ಹಿಡಿದು ಈ ಮಾದಿಗರ ಶ್ರೇಯೋಭಿವೃದ್ಧಿಗೆ ಮಾರ್ಗವಾದದ್ದು ರಾಜ್ಯಪಾಲರು ಅವರೊಬ್ಬ ದಲಿತ ಮುಖಂಡರಾಗಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇಡೀ ಒಂದು 101 ಜಾತಿಗಳು ಎಲ್ಲರಿಗೂ ಸರಿಸಮಾನವಾದ ಹಕ್ಕು ಕೊಟ್ಟಿದ್ದರು. ಈ ವರದಿಯನ್ನು ಈ ವಿಧೇಯಕವನ್ನು ಪಾಸ್ ಮಾಡದೆ ಅಂಕಿತ ಹಾಕದೆ ತಡೆ ಹಿಡಿದಿದ್ದು ತುಂಬ ಮಾದಿಗರಿಗೆ ನೋವಾಗಿದೆ ಮತ್ತು ಈ ನೋವನ್ನು ಸರ್ಕಾರ ಸಮರ್ಥವಾಗಿ ಉತ್ತರ ಕೊಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಸಚಿವ ಸಂಪುಟ ಸಹೋದ್ಯೋಗಿಗಳು ಈ ನಿರ್ಧಾರವನ್ನು ಮಾದಿಗರಿಗೆ ಕೂಡಲೇ ಆ ವರದಿಯನ್ನು ಅಂಕಿತ ಹಾಕಿ ಕೂಡಲೇ ಈ ಬರೋ ದಿನದಲ್ಲಿ ಆ ವರದಿ ಜಾರಿಗೊಳಿಸಿ ಇಡೀ ಜನತೆಗೆ ಅದು ಸೌಲಭ್ಯ ಸಿಗಬೇಕಂತೇಳಿ ಆ ವರದಿ ಜಾರಿ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಆ ಯೋಜನೆ ತಲುಪುವಂತಾಗಬೇಕಂತೇಳಿ ಈ ನಮ್ಮ ಸಂಘಟನೆ ಪರವಾಗಿ ನಾನು ಒತ್ತಾಯಪಡಿಸುತ್ತೇನೆ. ರುಕ್ಕಪ್ಪ ಕಾಂಬ್ಳೆ.